ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸಾಮಾನ್ಯ ಜ್ಞಾನ ವಿಷಯದ ಭಾರತ ಅಣುಸ್ಥಾವರಗಳು ಅನ್ನುವಂಥ ಟಾಪಿಕ್ ಕುರಿತು ಸ್ವಲ್ಪ ಅಧ್ಯಯನ ಮಾಡೋಣ. ಭಾರತ ಅಣುಸ್ಥಾವರಗಳು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಆಫ್ ಇಂಡಿಯಾ. ಭಾರತದಲ್ಲಿ 9 ಅಣುಸ್ಥಾವರಗಳು ಕಂಡುಬರ್ತವೆ. ಆ 9 ಅಣುಸ್ಥಾವರಗಳನ್ನ ನಾವು ಸರಳವಾಗಿ ನೆನಪಿಟ್ಕೊಳ್ಳಕ್ಕೆ ಒಂದು ಕೋಡ್ ಇದೆ. ಅದು ಜಯಶ್ರೀ ಕಾಕಾ ಖತರ್ನಾಕ್. ಜೈ ಶ್ರೀ ಕಾಕಾ ಖತರ್ನಾಕ್. ಈ ಒಂದೊಂದು ಅಕ್ಷರವೂ ಕೂಡ ಒಂದೊಂದು ಭಾರತದಲ್ಲಿ ಇರುವಂತಹ ರಾಜ್ಯದಲ್ಲಿರುವಂತಹ ಅಣುಸ್ಥಾವರಗಳ ಹೆಸರುಗಳನ್ನು ಸೂಚಿಸುತ್ತದೆ. ಇಲ್ಲಿ ಜೈ ಅಂದರೆ ಜೈತಾಪುರ, ಶ್ರೀ ಅಂದರೆ ಶ್ರೀಶೈಲ, ಕ ಅಂದರೆ ಕುಡಕುಳಂ, ಕ ಅಂದರೆ ಕಲ್ಪಕಂ, ಕ ಅಂದರೆ ಕೈಗಾ, ತ ಅಂದರೆ ತಾರಾಪುರ, ರ ಅಂದರೆ ರಾವತ್ ಭಟ್ ಅಥವಾ ರಾಣಾ ಪ್ರತಾಪ್, ನ ಅಂದರೆ ನರೋರ, ಕ ಅಂದರೆ ಕಕ್ರಾಪಾರ. ಈ ರೀತಿಯಾಗಿ 9 ಅಣುಸ್ಥಾವರಗಳು ಅವು ಎಲ್ಲಿ ಕಂಡು ಬರ್ತವೆ ಅನ್ನೋದನ್ನು ನೋಡೋದಾದ್ರೆ, ಈ ಜೈತಾಪುರ ಅಣುಸ್ಥಾವರವು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು 2010ರಲ್ಲಿ ಸ್ಥಾಪನೆಯಾಯಿತು. ನಂತರ ಶ್ರೀಶೈಲ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು 2000 ಇಸವಿಯಲ್ಲಿ ಸ್ಥಾಪನೆಯಾಯಿತು. ಕುಡಕುಳಂ ಅಣುಸ್ಥಾವರವು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ. ತಮಿಳುನಾಡು ರಾಜ್ಯದಲ್ಲಿ 2 ಅಣುಸ್ಥಾವರಗಳು ಕಂಡು ಬರ್ತವೆ. ಒಂದು ಕುಡಕುಳಂ, ಇನ್ನೊಂದು ಕಲ್ಪಕಂ. ಕುಡಕುಳಂ 2016ರಲ್ಲಿ ಸ್ಥಾಪನೆಯಾಯಿತು. ಕಲ್ಪಕಂ 1984ರಲ್ಲಿ ಸ್ಥಾಪನೆಯಾಯಿತು. ಈ ಕುಡಕುಳಂ ಅಣುಸ್ಥಾವರವು ಕರ್ನೂಲ್ ಬಳಿ ಕಂಡು ಬರ್ತದೆ, ತಮಿಳುನಾಡು ರಾಜ್ಯದ ಕರ್ನೂಲ್ ಬಳಿ. ನಂತರ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತಹ ಏಕೈಕ ಅಣುಸ್ಥಾವರ ಅದು ಕೈಗಾ ಅಣುಸ್ಥಾವರ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡು ಬರ್ತದೆ. ಇದು ಕಾಳಿ ನದಿಯ ಎಡದಂಡೆಯ ಮೇಲೆ ಇದೆ. ತ ಅಂದರೆ ತಾರಾಪುರ, ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುವಂತಹ ಅಣುಸ್ಥಾವರ. ಭಾರತದಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆಯಾದಂತಹ ಅಣುಸ್ಥಾವರ ಅದು ತಾರಾಪುರ ಅಣುಸ್ಥಾವರ 1969ರಲ್ಲಿ. ರ ಅಂದರೆ ರಾವತ್ ಭಟ್ ಅಥವಾ ರಾಣಾ ಪ್ರತಾಪ್ ಅಣುಸ್ಥಾವರ, ಇದು ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರುತ್ತದೆ. ಇದು 1973ರಲ್ಲಿ ಸ್ಥಾಪನೆಯಾಯಿತು. ನ ಅಂದರೆ ನರೋರ, ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತದೆ. 1992ರಲ್ಲಿ ಸ್ಥಾಪನೆಯಾಯಿತು. ನಂತರ ಕ ಅಂದರೆ ಕಕ್ರಾಪಾರ, ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. 1993ರಲ್ಲಿ ಗುಜರಾತ್ ರಾಜ್ಯದ ಸೂರತ್ ಬಳಿ ಕಂಡು ಬರುತ್ತದೆ ಕಕ್ರಾಪಾರ ಅಣುಸ್ಥಾವರ. ಇದು ನರೋರ, ಉತ್ತರ ಪ್ರದೇಶ ರಾಜ್ಯದ ಬುಲಂದರ್ ಶಹರ್ ಸಮೀಪ ಕಂಡು ಬರುತ್ತದೆ. ಈ ರೀತಿಯಾಗಿ ಭಾರತದಲ್ಲಿರುವಂತಹ 9 ಅಣುಸ್ಥಾವರಗಳ ಕುರಿತು ನಾವು ಸರಳವಾಗಿ ನೆನಪಿಟ್ಟುಕೊಳ್ಳಕ್ಕೆ ಒಂದು ಕೋಡ್ ಜಯಶ್ರೀ ಕಾಕಾ ಖತರ್ನಾಕ್. ಇವೆಲ್ಲವೂ NPCIL ಅಡಿಯಲ್ಲಿ ಕಂಡು ಬರ್ತವೆ. NPCIL ಅಂದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥದ್ದು. ಈ ರೀತಿಯಾಗಿ ತಾವೆಲ್ಲರೂ ಕೂಡ ಈ ಕೋಡ್ ಮುಖಾಂತರ ಸರಳವಾಗಿ